ಸರ ಆರಾಧನೆ ಸ್ಪರ್ಧೆಯಲ್ಲಿ ವಿಜಯಶಾಲಿಗಳ ಬಹುಮಾನ. ಅದಾದ ನಂತರ ನೇರ ಪ್ರಸಾರದಲ್ಲಿ ನೇರ ಪ್ರಸಾರ ಯಾರು ಕೊಟ್ಟಾರ ಅವರಿಗೆ ಸಿಗ್ತಾ ಇದೆ. ಅಂದಮೇಲೆ ಎಲ್ಲದಕ್ಕೂ 16 ಜನ ಅಂಜನಾದ್ರಿ ಶೂರ್ಷೇನ್ ಪ್ರಶಸ್ತಿ. ಈ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಘೋಷಣೆಯಾಗಿದ್ದು ವಿಶ್ವೇಶತೀರ್ಥರು ಮಾಡಿದರು. ಅದನ್ನು ಪಡೆದುಕೊಂಡವರು ಕನಕಗಿರಿಯ ಸಂಗೀತ ಸಾಮ್ರಾಟ್ ಸಾಹಿತ್ಯದ ಹುಸೇನ್ ದಾಸ್ ಕನಕಗಿರಿ. ಅದಾದ ನಂತರ ಪ್ರಶಸ್ತಿ ನಿಂತು ಬಿಡ್ತು. ಆ ದೊಡ್ಡ ಸ್ವಾಮಿಗಳು ಹೋದ ನಂತರ ಅದನ್ನು ನಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲಿ ಆ ಪ್ರಶಸ್ತಿಯನ್ನು ಮುಂದುವರೆದ ಅವರು ಒಬ್ಬರಿಗೆ ಕೊಡ್ತಿದ್ರು. ಈ ವರ್ಷ 16 ಜನರು ಅಂಜನಾದ್ರಿ ಶೂರ್ಷೇನ್ ಪ್ರಶಸ್ತಿಗೆ. ಅಂಜನಾದ್ರಿ ಅವರ ಆಂಜನೇಯ ಪುತ್ರ ಹನುಮಂತ ದೇವರ ತಾಕತ್ ಅವ್ರು ಯಾರಿಗದಂದ್ರೆ ಅವ್ರಿಗೆ ಸಿಗುತ್ತದೆ. ಅದಕ್ಕೆ ಅಂಜನಾದ್ರಿ ಶೂರ್ಷೇನ್ ಪ್ರಶಸ್ತಿ 16 ಜನರಿಗದ. ಇವೆಲ್ಲವನ್ನು ನೋಡಿ ಪಂಚಭಾಕ್ಷ್ಯದಲ್ಲಿ ಊಟ ಮಾಡಿರಿ, ಮತ್ತಿಲ್ಲಿ ಬಂದು ಕೂಡ್ರಿ. ಈಗ ಪುಣ್ಯಕೋಟಿ ಆಗ್ತದೆ, ಸ್ಟಾರ್ಟ್ ಆಗ್ತದೆ. ಯಾವ ಹೆಣ್ಣು ಮಗಳ ಕಣ್ಣಿನಲ್ಲಿ ನೀರು ಬರೋದಿಲ್ಲ ಅವ್ರಿಗೆ 1,000 ರೂಪಾಯಿ ಕೊಡ್ತದೆ. ಯಾರ ಕಣ್ಣಾಗ ನೀರು ಬರೋದಿಲ್ಲ ನೋಡ್ರಿ, ಇವರ ಯಾರ ಕಣ್ಣಲ್ಲಿ ನೀರು ಬರುವುದಿಲ್ಲ ಅವರಿಗೆ 1,000 ರೂಪಾಯಿ ಬಕ್ಷಿಸ್ ಕೊಡ್ತದೆ. ಪುಣ್ಯಕೋಟಿ ಎಂಬ ಈ ನಾಟಕ ರೂಪಕ 45 ನಿಮಿಷ ಆದ ನಂತರ ತೀರ್ಥ ಪ್ರಸಾದದ ವ್ಯವಸ್ಥೆ ಇದೆ. ಊಟ ಮಾಡಿ ಕೈ ತಗೊಂಡು ಮತ್ತಿಲ್ಲಿ ಆಸೀನರಾಗಿ. ಈ ಸಮಯ ಮತ್ತೆ ನಿಮಗೆ ಸಿಗಂಗಿಲ್ಲ, ನಾಳೆ ಬಾ ಅಂದ್ರೆ ಬರೋದಿಲ್ಲ. 1,00,000 ರೂಪಾಯಿ ಕೊಡ್ತೀನಿ. ಈ ವೈಭವ, ಈ ಆನಂದ ನೀವು ಬಜಾರ್ದಲ್ಲಿ ಹೋಗಿ ಮಾರ್ಕೆಟ್ನಲ್ಲಿ ಖರೀದಿ ಮಾಡಿಕೊಂಡು ತೊಗೊಂಡು ಬಂದು ನನಗೆ ಕೊಡ್ರಿ, ಸಾಧ್ಯನೇ ಇಲ್ಲ. ಇದು ಹರಿದಾಸರ ಮಿಲನದ ದಾಸರ ಸಂಗಮ, ತ್ರಿವೇಣಿಗಳ ಸಂಗಮ. ಹರಿದಾಸರ ಮಿಲನದಲ್ಲಿ ಬನ್ನಿ, ಚಿಪ್ಪಗಿರಿ ತಪೋನಿಧಿಯಲ್ಲಿ ಮಿಂದು ಬೆಂದು ನಿಮ್ಮ ಅನುಭವಗಳನ್ನು ಸಾರ್ಥಕತೆಯನ್ನು ಮಾಡಿಕೊಳ್ಳಿರಿ ಎಂಬುದು ಹೇಳುವುದೇ ಈ ಕಾನ್ಸೆಪ್ಟದ ಹರಿದಾಸರ ಮಿಲನ. ದುರಿತ ಶಮನ, ಹರಿದಾಸರ ಸ್ಮರಣೆ, ಕುಲಕೋಟಿ ಉದ್ಧರಣೆ. ನಿಮ್ಮ ಕುಲ 21 ಕುಲಗಳು ಉದ್ಧಾರ ಆಗಬೇಕಂದ್ರೆ ಹರಿದಾಸ ಸಾಹಿತ್ಯವನ್ನು ಓದಬೇಕು. ಅದಕ್ಕೆ ಅಪರೋಕ್ಷ ಜ್ಞಾನಿಗಳದ ಹಾಡುಗಳನ್ನೇ ಹಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅಂತಹ ಮುಂದಿನ ಥೀಮ್ ಬರ್ತಾ ಇದೆ ನಿಮ್ಮ ಮುಂದೆ. 6 ತಿಂಗಳ ಕಾಲ ಅಂದರೆ 25 ವಾರಗಳ ಕಾಲ ಬರೀ ಹರಿದಾಸರ ದಾಸ ಸಾಹಿತ್ಯದ ಹರಿದಾಸರ ಕೃತಿಗಳನ್ನೇ ಹಾಡಬೇಕು. ದಾಸ ನಂತರ 6 ತಿಂಗಳ ಯತಿ ಸಾಹಿತ್ಯ, ದೇವತಾ ಸಾಹಿತ್ಯನೇ ಇಲ್ಲ. ಅಂದ್ರೆ ಎಷ್ಟು ಹರಿದಾಸರು ಇರಬೇಕ್ರಿ ಇಲ್ಲೇ. ಅಂಥ ಅದ್ಭುತವಾದಂಥ ಹರಿದಾಸ ಸಾಹಿತ್ಯ ಮುಂದಿನ ಕಾನ್ಸೆಪ್ಟದಲ್ಲಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ದಯಮಾಡಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ಶಾಂತ ಚಿತ್ತವನ್ನು ಕಾಪಾಡಬೇಕು. ಇಂಥ ರೂಪಕ ಟಿಕೆಟ್ ಕೊಟ್ಟರೂ ನಿಮಗೆ ನೋಡ್ಲಿಕ್ಕೆ ಸಿಗಲಿಕ್ಕಿಲ್ಲ. ಅಂತಹ ಒಂದು ಅವಕಾಶವನ್ನು ಮಾತಿನಲ್ಲಿ ಕಳೆದು ಸಮಯಾವಕಾಶವನ್ನು ಅವರಿಗೆ ವಂಚಿತರನ್ನಾಗಿ ಮಾಡಬೇಡ್ರಿ. ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ರಿ. ದಯಮಾಡಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರೂ ಕುಳಿತುಕೊಂಡು ನಮ್ಮ ಚಿದಾನಂದ್ ಹಾಗೂ ಸಂಗಡಿಗರಿಂದ ಪುಣ್ಯಕೋಟಿ ಎಂಬ ರೂಪಕವನ್ನು ವೀಕ್ಷಣೆ ಮಾಡಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಅವಾಗ ಮಾತಾಡ್ರಿ, ಊಟಕ್ಕೆ ಕೂತಾಗ ಬೇಕಾದಷ್ಟು ಮಾತಾಡ್ರಿ, ಬೇಡ ಅನ್ನೋದಿಲ್ಲ. ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕು. ಈ ವೇದಿಕೆ ಹತ್ರ ಎಲ್ಲರೂ ಬಂದು ಸಂತೆ ಆದಂಗೆ ಆಗ್ತಾ ಇದೆ. ದಯಮಾಡಿ ಅಡ್ಮಿನ್ಗಳನ್ನು ಬಿಟ್ಟು ಯಾರು ವೇದಿಕೆ ಹತ್ರ ಇರಬಾರದು. ದಯಮಾಡಿ ಎಲ್ಲರೂ ಕೂಡ ವೇದಿಕೆಯ ಅಂತರವನ್ನು ಕಾಪಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ಎಲ್ಲರೂ ಮಾತನಾಡುವುದಿಲ್ಲ ಅಂತ ನಾನು ನಂಬಿದ್ದೇನೆ. ಈ ಒಂದು ಸಭೆಯಲ್ಲಿ ಈ ನಂಬಿಕೆಗೆ ದ್ರೋಹ ಆಗಬಾರದು. ಶಾಂತತೆಯನ್ನು ಕಾಪಾಡಿ ರೂಪಕವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಚಿದಾನಂದ ಕುಲಕರ್ಣಿಯ ತಂಡದವರಿಗೆ ಮನಸ್ಪೂರ್ವಕವಾದ ಒಂದು ಕರತಾಡನವನ್ನು ಮಾಡಿ ಅವರನ್ನು ಈ ವೇದಿಕೆಗೆ ನೀವೆಲ್ಲರೂ ಕೂಡ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸೋಣ. ಶ್ರೀ ಚಿದಾನಂದ ಕುಲಕರ್ಣಿ ಹಾಗೂ ಸಂಗಡಿಗರು, ಶ್ರೀ ಚಿದಾನಂದ ಕುಲಕರ್ಣಿ ಸಂಗಡಿಯವರು ಅವರಿಗೆ 45 ನಿಮಿಷಗಳ ಕಾಲ ಈ ರೂಪಕವಾದ ಸಮಯವನ್ನು ನಿಗದಿ ಮಾಡಿರಲಾಗುತ್ತದೆ. ಆನಂತರದಲ್ಲಿ ಈ ಪಕ್ಕದಲ್ಲೇ ಇರತಕ್ಕಂತಹ ಪಾರ್ಟಿಷನ್ ಆ ಕಡೆಗೆ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾರಿಗೆ ನಿಜವಾಗ್ಲೂ ಕೆಳಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅವರು ಮಾತ್ರ ಟೇಬಲ್ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ಕೆ ತಾಕತ್ತಿದೆ ಆಗತ್ತೆ ಅನ್ನೋರು ಹರಿದಾಸರಲ್ಲಿ
ಒಂದು ನಂಬಿಕೆ ಇಟ್ಟು ಕೆಳಗಡೆಗೆ ಕೂತು ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಸವಿನಯ ಪ್ರಾರ್ಥನೆ ನಾನು ಕೇಳ್ತೇನೆ. ಯಾಕೆಂದರೆ ಮಹಾಪ್ರಸಾದದ ಒಂದು ಘಟ್ಟ ಇದೆಯಲ್ಲ, ಎಲ್ಲರ ಮನಸ್ಸಿನ ಮೇಲೆ ಉಳಿಯುವಂಥದ್ದು. ಏನೋ ಅವಸರದಲ್ಲಿ ನಮಗೆ ಜಾಗ ಸಿಗಲಿಲ್ಲ, ಪ್ರಸಾದ ಸಿಗಲಿಲ್ಲ, ಹೀಗೆಲ್ಲ ಅಂದ್ಕೊಂಡು ಹೋದರೆ ಈ ಒಂದು ಕಾರ್ಯಕ್ರಮಕ್ಕೆ ಎಳ್ಳು ನೀರು ಬಿಟ್ಟಂಗಾಗತ್ತೆ. ದಯಮಾಡಿ ನಾನು ನಿಷ್ಠುರವಾದ ಶಬ್ದಗಳನ್ನು ಹೇಳ್ತೇನೆ, ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ. ಇದು ನಿಮ್ಮ ಮನೆಯ ಕಾರ್ಯಕ್ರಮ, ನೀವೇ ಆರ್ಗನೈಸ್ ಮಾಡಿರೋರು, ನಿಮ್ಮಿಂದನೇ ನಡೀತಾ ಇದೆ, ಇದು ನಿಮ್ಮಿಂದ ಅಂತ ನಾನು ಮತ್ತೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. RP ಕುಲಕರ್ಣಿಯವರ ಪರಿಶ್ರಮ ವ್ಯರ್ಥ ಆಗಬಾರ್ದು. ಅವರನ್ನು ಮನಸಾರ ಹೊಗಳಿ ಸಂಜೆ 7 ಗಂಟೆಗೆ ನಾವು ಅವರಿಗೆ ಮುಂದಿನ ವರ್ಷದ ತನಕ ವಿದಾಯ ಹೇಳುವಂಥ ಸಂದರ್ಭಕ್ಕೆ ಕಾದು ಕುಳಿತು ನಾವು ನಿಮ್ಮೆಲ್ಲರನ್ನ ಜಾತಕ ಪಕ್ಷಿಗಳ ತರಹ ಅವರನ್ನು ನಾವು ಕಾಯ್ತಾ ಇರೋಣ ಅಂಥೇಳಿ RP ಕುಲಕರ್ಣಿಯವರ ಸೇವೆ ನಿರಂತರವಾಗಿ ಹೀಗೆ ನಡೀಲಿ. ಅದೇನೋ ಗೊತ್ತಿಲ್ಲ, ಮುಂದಿನ ವರ್ಷವೂ ಕೂಡ ಇಲ್ಲೇ ಆಗಲಿ ಅಂತ ಯಾರೋ ಒಂದು ವೇದಿಕೆ ಮೇಲೆ ಅಧ್ಯಕ್ಷರು ಅದನ್ನು ನಿವೇದನೆ ಮಾಡಿದರು. ಅದು ವಿಜಯದಾಸರ ಸಂಕಲ್ಪ ಹೇಗಿದೆಯೋ ಗೊತ್ತಿಲ್ಲ. ಇದು ಈ ಒಂದು ವಾರ್ಷಿಕೋತ್ಸವ ಚಿಪ್ಪಗಿರಿ ಒಳಗಾಗಬೇಕಾಗಿತ್ತು, ಆದರೆ ವಿಜಯದಾಸರಿಗೆ ಅನಿಸಿತು ನೀವು 2 ವರ್ಷ ಮಾಡಿದರೆ ಬರುವುದಿಲ್ಲ, 3 ವರ್ಷ ಮಾಡಿದರೆ ಮಾತ್ರ ಪುಣ್ಯ ಬರ್ತದೆ. ಅದಕ್ಕೆ ನೀವು ಪೇಜಾವರ ಶ್ರೀಗಳವರ ಮೂಲ ಬೃಂದಾವನಕ್ಕೆ ಹೋಗ್ರಿ, ಅಲ್ಲೇ ನೀವು ಮಾಡಿ. ನನ್ನ ಶಿಷ್ಯರಾಗಿರ್ತಕ್ಕಂಥವರು ಅಂದರೆ ವಿಶ್ವಪ್ರಸನ್ನ ತೀರ್ಥರು ರಾಮನನ್ನು ಪ್ರತಿಷ್ಠೆ ಮಾಡಿ ಬಂದಿದ್ದಾರೆ, ಅವರೇನು ಕಡಿಮೆ ಅಲ್ಲ. ಕಲಿಯುಗದಲ್ಲಿ ನಾವು ಕಾಣದೇ ಇರತಕ್ಕಂಥ ಯತಿ ಶ್ರೇಷ್ಠರೆಂದರೆ ನಮ್ಮ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಅಂಥ ಶಿಷ್ಯರನ್ನು ಕೊಡಮಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಅವರ ಮೂಲ ಬೃಂದಾವನ ನಿಮ್ಮೆಲ್ಲರಿಗೂ ನೋಡಲಿಕ್ಕೆ ಸಿಕ್ಕಿದೆ. ಇದು ನಿಮ್ಮ ಭಾಗ್ಯ. ಇದು ನಮಗೆ ಆಯೋಜನೆ ಮಾಡಲಿಕ್ಕೆ RP ಕುಲಕರ್ಣಿಯವರು ನಿವೇದನೆ ಮಾಡಿದ್ದರಿಂದ ನನ್ನ ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತಂದ ಹಾಗೆ ದಾಸರ ಒಂದು ನುಡಿಯಿಂದ ಇವತ್ತು ಚಿದಾನಂದ ಕುಲಕರ್ಣಿಯವರನ್ನು ಮತ್ತೊಮ್ಮೆ ನಾನು ವೇದಿಕೆ ಮೇಲೆ ಬರ್ತಾ ಇದ್ದೆ. ನೋಡಿ, ಪುಣ್ಯಕೋಟಿ ತಯಾರಾಗಿ ನಿಂತುಬಿಟ್ಟಿದೆ. ಇವತ್ತಿನ ರೂಪಕವನ್ನು ನೋಡಿ ಆನಂದಿಸಿ ಅಂಥೇಳಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟುವುದರಿಂದ ಈ ಒಂದು ಪರದೆಯನ್ನು ನಾವು ಕೆಳಗೆ ಇಳಿಸ್ತಾ ಇದ್ದೇವೆ. ಚಿದಾನಂದ ಕುಲಕರ್ಣಿ ಯಾರಿಗೆ ಗೊತ್ತಿಲ್ಲ, 2 ವರ್ಷಗಳ ಕಾಲ 22 ಎಪಿಸೋಡ್ಗಳನ್ನು ಪ್ರತಿ ಸಂಚಿಕೆಯಲ್ಲಿ ಮಾಡಿ 176 ಹಾಡು. ದಯಮಾಡಿ ಮಾತಾಡಬೇಡ್ರಿ, ನಾ ಇಲ್ಲಿ ಮತ್ತೆ ಅವ್ರು ಹೇಳ್ದಂಗೆ ಬಂದ್ ಮಾಡಿಬಿಡ್ತೀವಿ. ಎಂಥ ಕಾನ್ಸೆಪ್ಟ್ ಅದು ಗೊತ್ತಾ? ಇದು ನೀವು ನೋಡಬೇಕು, ಏನು ಮಾತಾಡ್ತೀರೋ ನನಗೆ ಅದೇ ಅರ್ಥ ಆಗ್ತದೆ. ಮತ್ತು ಮನಸ್ಸು ಕೆಡಿಸಂತ ತೂತು ಒಲಿ ಕೆಡಿಸ್ತಂತ ಶಾಸ್ತ್ರದ. ಪ್ಲೀಸ್ ದಯಮಾಡಿ ನೀವು ಮಾತಾಡಿದ್ರೆ ನಾನು ಭಾಳ ಸಿಟ್ಟು ಬರ್ತದೆ. ನೀವು 1 ಪೈಸಾ ಬಗ್ಗಿದ್ರೆ ನಾನು 1 ರೂಪಾಯಿದಷ್ಟು ಸಲಾಮ್ ಹೊಡಿತೀನಿ. ಅಕಸ್ಮಾತ್ ನೀವು 10 ಪೈಸಾದಷ್ಟು ಏನಾದರೂ ಸಭಾಕ ಭಂಗ ಅಂತಂದ್ರೆ ನಾನು ವ್ಯಾಘ್ರಣ ಆಗಬೇಕಾಗ್ತದೆ. ನಂದು ಇನ್ನೊಂದು ರೂಪ ನೋಡಿಲ್ಲ ನೀವು ನಿಜವಾಗಲೂ. ಬರೀ ದಾಸರ ಪದಗಳನ್ನು ಹಾಡ್ತಾನೆ RP ಕುಲಕರ್ಣಿ ಅಂತ ನೀವು ಅಂದಿರಿ. ಇನ್ನೊಂದು ರೂಪವನ್ನು ತೋರಿಸುವಂಥದ್ದು ಆಗಬಾರದು ಅನ್ನೋದೇ ನಾನು ನಿಮ್ಮ ಕಳಕಳಿ ವಿನಂತಿ. ಪ್ಲೀಸ್ ದಯಮಾಡಿ ನಿಮಗೋಸ್ಕರ ಮಾಡೀವಿ. ಇದು ನಾವು ನಮಗೋಸ್ಕರ ಮಾಡಿಲ್ಲ. 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡಿಕತ್ತೀವ. 6 lakhs rupees. ನಮಗೇನು ಹುಚ್ಚಿಡ್ದನು? ದಯಮಾಡಿ ಪ್ಲೀಸ್. ಮತ್ತೆ ಮಾತಾಡ್ಲಿಕ್ಕೆ ನೋಡ್ರಲ್ಲಿ. ಫೋಟೋ ಬಂದ್, ವಿಡಿಯೋ ಬಂದ್. 1 ನಿಮಿಷ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಪೂರ್ವ ದಾಖಲೆಯನ್ನು ಮಾಡಿದಂತಹ ಸರ್ ದೇಶಪಾಂಡೆಯವರ ಗರಡಿಯಲ್ಲಿ ಬೆಳೆದಂತಹ ನಿಮ್ಮೆಲ್ಲರ ಭಟ್ ಅಂತ ಹೇಳಿ 22 ಸಂಚಿಕೆಗಳನ್ನು 2 ವರ್ಷಗಳ ಕಾಲ 44 ಸಂಚಿಕೆಗಳನ್ನು ನಿರೂಪಿಸಿ 170 ಹಾಡುಗಳನ್ನು ಹಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಏಕೈಕ ಕಾರ್ಯಕ್ರಮವನ್ನು ನೀಡಿದಂಥ ಕನ್ನಡ ಚಿತ್ರರಂಗದ ರಂಗಭೂಮಿಯ ಕಲಾವಿದ ಚಿದಾನಂದ ಕುಲಕರ್ಣಿ. ಅಂತಹ ಅದ್ಭುತ ಕಲಾವಿದ ನಿಮ್ಮ ಮುಂದೆ ಬಂದು ಮಾಡ್ತಾ ಇದ್ದಂದ್ರೆ ಈ ಪ್ರಯೋಗ ಕರ್ನಾಟಕದಲ್ಲಿ 1400 ಪ್ರಯೋಗಗಳನ್ನು ಕಂಡಿದೆ. 1400 ಪ್ರಯೋಗಗಳನ್ನು ಕಂಡು ದಾಖಲೆ ಮಾಡಿದಂಥ ಈ ಕಾರ್ಯಕ್ರಮ 1 ನಯಾ ಪೈಸಾ ಇರಲಾದೆ ನಿಮ್ಮ ಮುಂದೆ ಬಂದು 45 ನಿಮಿಷ ಬೆಳಗ್ಗೆಯಿಂದ 1 ಗುಟುಕು ನೀರು ಕುಡಿಯದೆ ಪುಣ್ಯಕೋಟಿ. ಈ ರೂಪಕ ಮಾಡಬೇಕಾದ್ರೆ ಒಂದು ಅಗಳ ಅನ್ನನೂ ಉಣಂಗಿಲ್ಲ, ಚಾನು ಕುಡಿಯಂಗಿಲ್ಲ, ನೀರು ಕುಡಿಯಂಗಿಲ್ಲ ಅಂತ ಬಂದು ನಿಮ್ಮ ಮುಂದೆ ಮಾಡ್ತಾ ಇದ್ದಾನೆಂದರೆ ನೀವು ಅವ್ರಿಗೆ ತೋರುವಂತಹ ಈ ಅಸಭ್ಯತನ ವರ್ತನೆ ಇಲ್ಲಿ ಆಗಬಾರದು. ಗೌರವ ಆಗಬೇಕು. ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತಿಸಿರಿ. ಪರದೆ ನಡೀತಾ ಇದ್ದಾರೆ. ಇವತ್ತೇ ಅವರು ಮಾಡಿದಂತಹ ಟಾಪ್ 3 ಪಟ್ ಅಂಥೇಳಿ 176 ಹಾಡುಗಳಲ್ಲಿ 3 ಕಲಾವಿದರು ಕನ್ನಡದ ಆಚೆ ಇದ್ದಾರೆ. ಒಬ್ಬರು ಕನ್ನಡದ ಗಡಿ ದಾಟಿದ್ದಾರೆ. ಒಬ್ಬರು ಕರ್ನಾಟಕದವರು ಇಬ್ಬರಿದ್ದಾರೆ. 3 ಟಾಪ್ 1, ಟಾಪ್ 2, ಟಾಪ್ 3 ಅವು ಘೋಷಣೆ ಮಾಡೋದಿಲ್ಲ. ನೀವು ಯಾಕೆ ಆಗಿರಬಾರ್ದು ಅದಕ್ಕೆ ನಾ ಹೆಸರು ಹೇಳೋದಿಲ್ಲ. ತೆಗಿರಿ ಪರದೆ, ಅಂಕದ ಪರದೆಯನ್ನು ನೋಡೇ ಬಿಡೋಣ.
ಶಿಖೆಯನ್ನು ಹಾಕಿದ ಮುದದಿ ತಿಲಕವ ಹಣೆಯೊಳಿಟ್ಟು ಚದುರ ಶಿಖೆಯನ್ನು ಹಾಕಿದ ಮಾವಿನ ಮರದ ಕೆಳಗೆ
ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದರಿ ಹೋದುವು ಹಸುಗಳು ಆಹಾರ ಸಿಕ್ಕಿತು ಇಂದೆನಗೆ ಆಹಾರ ಸಿಕ್ಕಿತು ಇಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರರು ಬಂದು ಬಳಸಿ ಅಡ್ಡಗಟ್ಟಿ ನಿಲ್ದನ ಹುಲಿರಾಯನು ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳೆ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಸೀಳಿ ಬಿಡುವೆನು ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಡ ವ್ಯಾಘ್ರನು ಕೂಗಲು ಒಂದು ಭಿನ್ನಹ ಹುಲಿಯೇ ಕೇಳು ಕಂದನಿರುವನು ತೊಟ್ಟಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಒಂದು ಭಿನ್ನಹ ಹುಲಿಯೇ ಕೇಳು ಕಂದನಿರುವನು ತೊಟ್ಟಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆಯ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡು
ಸಾಯಲೇಕೆ? ಅಮ್ಮ, ನೀನು ಸಾಯಲೇಕೆ? ನನ್ನ ತಬ್ಬಲಿ ಮಾಡಲೇಕೆ? ಅಮ್ಮ, ನೀನು ಸಾಯಲೇಕೆ? ನನ್ನ ತಬ್ಬಲಿ ಮಾಡಲೇಕೆ? ಅಮ್ಮ, ನೀನು ಸಾಯಲೇಕೆ? ನನ್ನ ತಬ್ಬಲಿ ಮಾಡಲೇಕೆ? ಸುಮ್ಮನಿಲ್ಲಿ ನಿಲ್ಲೆನುತ್ತ ಅಮ್ಮನಿಗೆ ಕರು ಹೇಳಲು
ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ನಿನ್ನ ಕೊಂದು ಏನ ಪಡೆವೆನು ನಾನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು.
ಯಾರು ವೇದಿಕೆಗೆ ಮುಂದೆ ಬರಬಾರ್ದು, ದಯಮಾಡಿ ಯಾರು ವೇದಿಕೆಗೆ ಮುಂದಗಡೆ ಬರಬಾರ್ದು ಅಂತ ಹೇಳ್ತಾ ಇದ್ದೇನೆ. ಎದ್ದು ನಿಮ್ಮ ಸ್ಥಾನವನ್ನು ಗ್ರಹಣವನ್ನು ಮಾಡಿ ಅಲ್ಲೇ ಕುಳಿತುಕೊಳ್ಳಿ ಪ್ಲೀಸ್, ದಯಮಾಡಿ. ಇಲ್ಲಿವರೆಗೆ ಎಷ್ಟು ಶಾಂತ ಚಿತ್ತ, ನನಗೆ ನಿಜವಾಗ್ಲೂ ನನಗೆ ಬೆಲೆ ಇಲ್ಲ. ನೀವು ಇದು ವಿಜಯದಾಸರಿಗೆ ಕೊಟ್ಟಂತಹ ಮರ್ಯಾದೆ. ನೀವು ಸಂಪೂರ್ಣ ವಿಜಯರಾಯರಿಗೆ ಮಾತಾಡ್ರಿ ಪ್ಲೀಸ್. ಎದಕ್ಕೆ ಮಾತಾಡ್ತೀರಿ ಅದೇ ಅರ್ಥ ಆಗ್ತಾ ಇಲ್ಲ ನನಗೆ. ಒಂದು ನಿಮಿಷ, ಇಷ್ಟೊತ್ತು ನಾನು ದಯಮಾಡಿ ಯಾರೋ ವೇದಿಕೆಗೆ ಬರಬೇಡ ಅಂತ ಹೇಳ್ತಾ ಇದ್ರು, ಕೇಳ್ತಾ ಇಲ್ಲ. ಯಾರೂ ಬರಬೇಡಿ ಪ್ಲೀಸ್. ಅಲ್ಲ ಕಲ್ಲು ಸರ್, ನೀವು ನಮ್ಮ ಅಡ್ಮಿನ್ ಮಾಡಿಟರ್ಸ್ ಇರಲಿ ಇಲ್ಲಿ ಮೇಲೆ. ಇಲ್ಲಿ ನಾವು ಮಾಡಿದ್ದು ಉದ್ದೇಶ ಸರಿಯಾಗಿ ಜನರಿಗೆ ಅಡುಗೆ ಮಾಡೀವಿ ನಮ್ಮ, ಅದನ್ನು ಸರಿಯಾಗಿ ಬಂದವ್ರಿಗೆ ಸಮರ್ಪಣೆ ಮಾಡಿದಾಗ ನಮಗೂ ಖುಷಿ ಆಗ್ತದೆ. ಅದು ಮಾಡಿದ ಅಡುಗೆ ಹಾಗೆ ಉಳಿದು ಬಿಡ್ತು, ಯಾರು ಊಟ ಮಾಡಿ ಹೋಗಲಿಲ್ಲ ಅಂತ ನಮ್ಗೆ ಎಷ್ಟು ದುಃಖ ಆಗ್ತದೆ ಅನ್ನೋದು ನೀವು ತಿಳ್ಕೋಬೇಕು. ಇದು ಕಾನ್ಸೆಪ್ಟ್ ನಾವು ಇದು 3 ವರ್ಷದ ಹಿಂದೆ ನಾವು ಮಾಡಬೇಕಾಗಿತ್ತು. ಮಾಡಬೇಕಂತ ಮಾತಾಡಬೇಡ ಪ್ಲೀಸ್. ಮೊಕಾಶಿ ಸಾವಕಾಶ ಮಾತಾಡ್ಬೇಡ್ರಿ, ಅವ್ರಿಗೆ ನೀರು ಕೊಡ್ರಿ. ಏನಂದ್ರೆ ಇದು ಎಲ್ಲಕ್ಕೂ ಒಂದು ದೇವ್ರ ಚಿತ್ತ ಅಂತ ಇರ್ತದೆ. ಇಲ್ಲಿ ತಿಳ್ಕೊಬೇಕು ನಾವು. ಬರೀ ನಾವು ಏನೋ ಹರಿದಾಸರ ಮಿಲನ ಮಾಡಿದ್ರು, ಏನು ಮಾಡಿದ್ರು ಆಯಿತು, ನಾವು ಏನೋ ಒಂದು 100,000 ರೂಪಾಯಿ ಡೊನೇಷನ್ ಕೊಟ್ಟು ನಮ್ಗೆ ಸ್ವಾಮಿ ಸರ್ಟಿಫಿಕೇಟ್ ಕೊಟ್ಟರು, ಊಟ ಚಲೋ ಆಯ್ತು ಹೋದ್ರಲ್ಲ. ನೋ, ಇದು ನಮ್ಮದು ಕಾನ್ಸೆಪ್ಟೇ ಬೇರೆ, ನಮ್ಮ ಗುಂಪಿನ ಉದ್ದೇಶನೇ ಬೇರೆ. ಇದು ಕೇವಲ ಹಾಡಿ ಸರ್ಟಿಫಿಕೇಟ್ ಕೊಟ್ಟು ಮುಂದೆ ಉಳಿದದಲ್ಲ. ಇಲ್ಲಿ 2 ಘೋಷಣೆನೂ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಕಾರ್ಯಕ್ರಮ 3 ವರ್ಷಗಳ ಹಿಂದೆ ಪುಣ್ಯಕೋಟಿ ಆಗಬೇಕಾಗಿತ್ತು. ಏನ್ರಿ ದಾಸಾಹಿತ್ಯ ಅಂತಾರೆ, ಪುಣ್ಯಕೋಟಿ ಮಾಡ್ತಾರೆ, ಅದಕ್ಕೆ ಏನು ಸಂಬಂಧ ಅಂತ ಜನ ಅನ್ಬಹುದು. ಹಿಂದೆ ಮುಂದೆ ಮಾತಾಡಲಿಲ್ಲ ಅಂದರೂ ಕೂಡ ಹಿಂದೆ ಮಾತಾಡ್ತಾರೆ ಭಾಳ ಜನ. ಏನು ಅಲ್ಲಿ ಹೋಗಬೇಡ, ಹರಿದಾಸರ ಮೇಲಿನ ಪಾರ್ಸಾಲಿಟಿ ಮಾಡ್ತಾರೆ, ನೀ ಆ ಗುಂಪಿಗರೆ ಹೊರಗೆ ಬಂದುಬಿಡು ಅಂತ ಹೇಳೋ ಜನನೂ ಇದ್ದಾರೆ. ಹಾಂ, ನೀ ಅಲ್ಲಿ ಹೋಗಬೇಡ ಅಂತ ತಾತು ಎಕ್ಸಾಂಪಲ್ ಕೊಡ್ತೇವೆ. ಈ ಕಾನ್ಸೆಪ್ಟು 2 ವರ್ಷಗಳ ಹಿಂದೆ ಮಾಡಬೇಕಾಗಿದ್ದಂಥದ್ದು ವಿಜಯದಾಸರ ಚಿತ್ತಕ್ಕೆ ಬರಲಿಲ್ಲ. 2ನೇ ವರ್ಷ ಮಾಡಬೇಕು ಮಾಡಿದ್ದು, ಟೈಮ್ ಫಿಕ್ಸ್ ಮಾಡಿದ್ರು ಕೂಡ ಅವ್ರಿಗೆ ಒದಗಿ ಬರಲಿಲ್ಲ. ನೋಡಿ, ದೈವ ಸಂಕಲ್ಪ ಅಂದ್ರೆ 3ನೇ ವರ್ಷ ರಾಮದೇವರ ಪ್ರತಿಷ್ಠಾಪನೆ ಮಾಡಿದ ಅದೇ ಪೇಜಾವರ ಶ್ರೀಗಳಿಂದ ಮಂಡಲ ಪೂಜೆ ಮಾಡಿದ ಅವರ ದಿವ್ಯ ಸಾನ್ನಿಧ್ಯದೊಳಗೆ 45 ನಿಮಿಷಗಳ ಕಾಲ ಈ ಪುಣ್ಯಕೋಟಿಯ ರೂಪಕವನ್ನು ಮಾಡುವುದು ಅಂದರೆ ಅದು ದೈವ ಸಂಕಲ್ಪ, ದೈವ ಚಿತ್ತ, ವಿಜಯರಾಯರ ಚಿತ್ತದ. ಇಲ್ಲಿ ಪುಣ್ಯಕೋಟಿಗೆ ಮತ್ತು ಇದಕ್ಕೆ ಏನು ಸಂಬಂಧ ದಾಸಾಹಿತ್ಯಕ್ಕಂತ ನೀವು ಕೇಳುವಂಥ ಪ್ರಶ್ನೆಯೂ ಸಹಜವಾಗಿ ಉದ್ಭವ ಆಗಬಹುದು. ಇಲ್ಲಿ ಗೋ ಮತ್ತು ಆ ಹುಲಿ ಸನ್ನಿವೇಶವನ್ನು ಪಾತ್ರಾಭಿನಯನ್ನು ಮಾಡಿದಂಥವರು ಚಿದಾನಂದವರು ಅದ್ಭುತವಾದಂಥ ಕಲಾವಿದರು. ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಏನೂ ಸಾಧ್ಯನೇ ಇಲ್ಲ. ಆ ಕಲಾವಿದ ಇಲ್ಲಿ ಗೋ ಅಂದರೆ ಹರಿದಾಸರು ನರಹರಿ ತೀರ್ಥರಿಂದ, ಇದು ನನ್ನ ಹುಟ್ಟಿಸ್ಕೊಂಡು ನಾನು ಹೇಳ್ತಾ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ವಿಜಯದಾಸರ ಸಂದೇಶ, ಸ್ವಪ್ನದಲ್ಲಿ ಆದಂತಹ ಸಂದೇಶ. ಇದು 3 ವರ್ಷಕ್ಕೆ ಆಗಬೇಕಾಗಿತ್ತು. ಅದಕ್ಕೆ ಇದು ಎಲ್ಲ ಹಿನ್ನೆಲೆ ಇದೆ, ಅದಕ್ಕೆಲ್ಲ ಕಾರಣ. ಅದು ಅಂದಾಗ ಏನು ಚಿಂತೆ ಮಾಡಬೇಡ. ಒಬ್ಬ ಸನ್ಯಾಸಿಗಳು ಬಂದು ಹಿಂಗಿಲ್ಲ. ಪುಣ್ಯಕೋಟಿ ಅಂದರೆ ನರಹರಿ ತೀರ್ಥರಿಂದ ಹಿಡಿದು ಹೆಳವನ ಕಟ್ಟೆಯ ಶ್ಯಾಮಸುಂದರದಾಸರವರೆಗೆ ಬರೆದಂಥ ದಾಸ ಸಾಹಿತ್ಯ ಅದು ಗೋ. ಅದಕ್ಕೆ ಗೋಗಳನ್ನು ಪೂಜೆ ಮಾಡ್ತಂಥ ಕೃಷ್ಣನ ಸನ್ನಿಧಾನದೊಳಗೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದು ಕೂಡ ಮತ್ತು ಹುಲಿ ಅಂದರೆ ಏನ್ರಿ? ಹುಲಿ ಅಂದರೆ ನಮ್ಮ ಅರಿಷ್ಟ ವರ್ಗಗಳನ್ನು ಹೊಡೆದೋಡಿಸಿ ತಿನ್ನುವಲ್ಲ. ಯಾವ ವ್ಯಕ್ತಿ ದಾಸರ ಪದಗಳನ್ನು ಹಾಡ್ತಾನೆ, ಎಂತಹ ದುಷ್ಟ ಶಕ್ತಿಯ ಹುಲಿಗಳು ಅವನನ್ನು ಏನು ಮಾಡೋದಿಲ್ಲ, ಪುಣ್ಯಕೋಟಿ ಹಾಗೆ ಬಿಟ್ಟು ಕಳಿಸ್ತದದು. ಇದು ವಿಜಯದಾಸರು ನೀಡಿದಂಥ ಸಂದೇಶ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಪರೋಕ್ಷ ಜ್ಞಾನಿಗಳನ್ನು ಹಾಡುಗಳನ್ನೇ ಹಾಡ್ರಿ. ಯಾರು ಹಾಡಿ ಮುಂದೆ ನನಗೇನಾದರೂ ತೊಂದರೆ ಆಗ್ಯದಂತ ಬಂದಾದರೆ ನನ್ನ ಮುಂದೆ ಬಂದು ಹೇಳ್ರಿ, ಆವತ್ತಿನಿಂದ ಹರಿದಾಸರ ಪದಗಳನ್ನು ಹಾಡೋದನ್ನು ನಿಂದಿರಿಸಿ ಬಿಡ್ತೀನಿ. ನಾನು ಹಾಡುವುದಿಲ್ಲ, ಶಬ್ದವನ್ನೇ ಹಾಡೋದಿಲ್ಲ. ಬೇಕ್ರಿ ತಾಕತ್. ಯಾಕಂದ್ರೆ ಅವ್ರದ್ದೊಂದು ಹೇಳ್ತೇನೆ. ಈಗ ಪುಣ್ಯಕೋಟಿ ಮಾಡಿದಂಥ ಚಿದಾನಂದ ಅವರಿಗೆ 5 ದಿವಸದಿಂದ ನಾನು ಫೋನ್ ಮಾಡಿ ಹೇಳಿದರು. ಅವ್ರ ಬ್ರದರ್, ಅವ್ರ ತಂದೆಯವರು ಎಲ್ಲ ಬಂದಾರ. 80 ವರ್ಷ ಏಜ್ ಅವರಿಗೆ. 500 ಪೇಜ್ಗಳನ್ನು ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡಿದ್ವಿ. ಸಮಗ್ರ ರಾಘವೇಂದ್ರ ವಿಜಯವನ್ನು ಮಾಡಿದಂಥದ್ದು ಅವ್ರ ತಂದೆಯವರು. ಅವ್ರಿಗೆ ಸಾಮಾನ್ಯರೇನು, ಅವರೆಲ್ಲ ಬಂದಾರ, ಇಲ್ಲಿದ್ದಾರೆ. ಇವರು ಫೋನ್ ಮಾಡಿ ಹೇಳಿದರು, ಕುಲಕರ್ಣಿಯವರೇ 3ನೇ ವರ್ಷ ಕೂಡ ಪುಣ್ಯಕೋಟಿ ನನಗೆ ಮಾಡೋದು ಆಗೋದಿಲ್ಲ ಅಂತಂದರು. ಯಾಕೆ ಅಂದೆ. ಇಲ್ಲ, ನಮ್ಮ ದೊಡ್ಡಪ್ಪನ ಮಗ ಸೀರಿಯಸ್ ಆಗಿ ಡಾಕ್ಟರ್ 72 ತಾಸು ಕೊಟ್ಟು ಬಿಟ್ಟಾರೆ, ನಾನು 10 ದಿವಸದವರು ನಾನು ಹ್ಯಾಂಗೆ ಬರಲಿ ಅಂತ 5 ದಿವಸದಿಂದ ಹೇಳಿಬಿಟ್ರು ಅವರು. ನಾನು ಭಾಳ ದುಃಖ ಆಯ್ತು. ನಾನು ಅದೇ ವಿಜಯದಾಸರಿಗೆ ಒಂದೇ ಪ್ರಾರ್ಥನೆ ಮಾಡಿದೆ, ನಾವೇನಾದರೂ ನಿಷ್ಠೆಯಿಂದ ನಮ್ಮ 240 ಜನರು ನವವಿಧ ಭಕುತಿಯನ್ನು ಪ್ರಶಸ್ತಿ ಅಲ್ಲದೆ ಗೋಸ್ಕರ ಅಲ್ಲದೆ ಅವರು ತಮ್ಮ ಸೇವೆಯನ್ನೇ ಮಾಡಿದ್ದೇ ಖರೆ ಆಗಿದ್ದಾರೆ.
270 ಹಾಡುಗಳು. ಅವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದೆ ಹಾಗೆ ಅವರ ಕಾರ್ಯಕ್ರಮಕ್ಕೆ ಬರುವ ಜವಾಬ್ದಾರಿ ನಿಮ್ಮದು ಅಂತ ನಾನು ತುಪ್ಪ ದೀಪ ಹಚ್ಚಿ ಅವರಿಗೆ ರಾತ್ರಿ ಫೋನ್ ಮಾಡಿ ಹೇಳಿದೆ, ಒಂದು ತೆಂಗಿನಕಾಯಿ ತೊಗೊಂಡು ನೀವು ತೊಳೆದು 5 ರೂಪಾಯಿ ದೇವ್ರ ಮನೆ ಒಳಗಿಡ್ರಿ, ಕಾಯಿ ದೇವ್ರ ವಿಜಯದಾಸರು ನಿಮ್ಮನ್ನು ಕಾಯ್ತಾರೆ. ವಿಜಯದಾಸರಿಂದಲೇ ನಿಮ್ಮದು ಇವತ್ತು ಈ ಕಾರ್ಯಕ್ರಮ 3ನೇ ವರ್ಷ ಪೇಜಾವರ ಶ್ರೀಗಳ ದಿವ್ಯ ಸನ್ನಿಧಿಯಲ್ಲಿ ಆಗುತ್ತೆ ಅಂತ ಹೇಳಿ ಅವತ್ತು ಕಾಯಿ ಇಟ್ಟರು. ಇನ್ನೂವರೆಗೂ ಆ ಪೇಷಂಟ್ಗೆ ಏನೂ ಆಗಿಲ್ಲರಿ, ಉತ್ತೇಜನ ಆಗಿಲ್ಲ, ಗೊತ್ತು ಹಿಡಿಲಿಕ್ಕತ್ಯಾನ ಅಂದ್ರೆ ಹರಿದಾಸದ ಸಾಹಿತ್ಯಕ್ಕೆ ಇರುವಂತಹ ತಾಕತ್. ನಾನು ಬರ್ದೀನಿ 200 ಹಾಡುಗಳನ್ನು ನಾನು ಬರ್ದೀನಿ, ಎಲ್ಲೂ ನಾನು ಹೇಳ್ಕೊಂಡಿಲ್ಲ. ನಾ ಬರೆದ ಹಾಡುಗಳು ಅವು ಅಮಾನ್ಯ. ಸಿಗ್ನೇಚರ್ ಒಂದು ಚೆಕ್ಕಿಗೆ ನಾನು ಸಿಗ್ನೇಚರ್ ಮಾಡದೇ ಇದ್ದರೆ ಅದಕ್ಕೆ ಏನು ವ್ಯಾಲ್ಯೂ ಅದು? 1 ಕೋಟಿ ರೂಪಾಯಿ ಬರೆದು ಚೆಕ್ ಕೊಟ್ಬಿಟ್ಟೆ ಅಂದರೆ ಸಿಗ್ನೇಚರ್ ಇಲ್ಲ ಅಂದ್ರೆ ಅದಕ್ಕೆ ಚೆಕ್ಕಿಗೆ ಯಾವ ರೀತಿ ವ್ಯಾಲ್ಯೂ ಇಲ್ಲೋ. ಅಂಕಿತವಿಲ್ಲದ ದೇಹ ಅಶುದ್ಧಿ, ಇದು ಶಾಸ್ತ್ರಸಮ್ಮತವಾದದ್ದು. ಇದು ವೇದ ಉಪನಿಷತ್ತುಗಳು ಹೇಳ್ತಾವ. ಬರೀ ಅಂಕಿತ ಅಂದ್ರೆ ನಾ ಅವ್ರ ಕಡೆ ಅಂಕಿತ ತೊಗೊಂಡು ನೀವು ಕಂತಿದ್ದಲ್ಲ. ಗುರುಮುಖೇನ ಈ ನಮ್ಮ ಪೇಜಾವ ಶ್ರೀಗಳಂಥವ್ರು ಅಂತಹ ಗುರುಗಳ ಮುಖೇನವಾಗಿ ನಾವು ಅಂಕಿತವನ್ನು ತಗೊಂಡು ರಚನೆಯನ್ನು ಮಾಡಿದರೆ ಮಾತ್ರ ಅದು ವ್ಯಾಲ್ಯೂ ಅದು, ಹೊರತು ಮಿಕ್ಕ ಸಾಹಿತ್ಯಕ್ಕೆ ಇಲ್ಲ ಅಂತ ಘಂಟಾಘೋಷವಾಗಿ ನಾನು ಹೇಳಬಲ್ಲೆ. ಹಾಗಾದರೆ ಒಂದು ವೇಳೆ ಇವರಾಗಿ ನಾನೊಂದು ತೆಂಗಿನಕಾಯಿ ಕೊಟ್ಟು ಇಡ್ತೀನಿ, ಅವ್ರದ್ದು ಆಗುವಂಥ ಸಂದೇಹಗಳ ನಿವಾರಣೆ ಆದರೆ ಅವರ ಹಾಡುಗಳು ಕೂಡ ಹಾಡಲಿಕ್ಕೆ ಸಿದ್ಧ. ಆದರೆ ಆ ವ್ಯಕ್ತಿ ಹೋದ ನಂತರ ನಾವು ಯಾವ ರೀತಿಯಾಗಿ ನಮ್ಮ ತಂದೆ ತಾಯಿಗಳನ್ನು ಅವ್ರ ತಂದೆ ಪಿತೃಸ್ಥಾನಕ್ಕೆ ಹೋದಾಗ ಸಣ್ಣವರಿದ್ದರೂ ಕೂಡ ನಮಸ್ಕಾರ ಮಾಡ್ತೀವಿ ಪಿಂಡಕ್ಕೆ. ಯಾವ ವ್ಯಕ್ತಿ ರಚನೆ ಮಾಡ್ತಾನೆ ಅವ ಹೋದ ಮೇಲೆ ಅಪರೋಕ್ಷ ಜ್ಞಾನಿಗಳ ಸಾಲಿಗೆ ಹಾಡುಗಳು ಹಾಡಲಿಕ್ಕೆ ಬರ್ತಾವೆ, ಹೊರತು ಜೀವವಂತವಿದ್ದಾಗ ರಚಿಸಿದ ಹಾಡುಗಳು ನಿಷೇಧ. ಇದು ತಾರತಮ್ಯಯುಕ್ತದಲ್ಲಿ ಮಾತ್ರ ಅಂತ ನಾನು ಹೇಳ್ತೀನಿ. ಅಂತಹ ಅದ್ಭುತ ಪುಣ್ಯಕೋಟಿಯನ್ನು ವಿಜಯದಾಸರಿಂದ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದರು. ಅವ್ರ ತಂದೆಯವರು ಕೂಡ ಇಲ್ಲಿದ್ದಾರೆ, ಮಹಿಪತಿ ಕುಲಕರ್ಣಿಯವರು ಕೂಡ ಇದ್ದಾರೆ. ಮಹಿಪತಿ ಕುಲಕರ್ಣಿಯವರು ಕೂಡ ಅವರು ಮಹಿಪತಿ ದಾಸರ ವರಪ್ರಸಾದದಿಂದ ಹುಟ್ಟಿದ್ದಕ್ಕೆ ಅವರಿಗೆ ಮಹಿಪತಿ ಅಂತ ಹೆಸರಿಟ್ಟದ. ಇಂತಹ ದಾಸ ಕೂಟದ ಈ ಸಂಗಮ ಹರಿದಾಸರ ಮಿಲನ, ಹರಿದಾಸರ ಮಿಲನ ದುರಿತ ಶಮನ, ಹರಿದಾಸರ ಸ್ಮರಣೆ ಕುಲಕೋಟಿ ಉದ್ಧರಣೆ ಎಂಬುವಂಥ ಈ ಶಿಕ್ಷಕಿಡಿಯಲ್ಲಿ ಅದ್ಭುತವಾದಂಥ ನಮ್ಮ ಇಷ್ಟೊತ್ತ ನೋಡಿದೆ ನಾನು. ಯಾರಾದರೂ ಕಣ್ಣಾಗ ಒಂದು ಹನಿನೂ ಒಂದು ML ನೀರು ಬಂದಿಲ್ಲ, ಕಣ್ಣು ತೇವ ಆಗಿಲ್ಲ ಅಂತ ಯಾರಾದರೂ ಮುಂದೆ ಬಂದರೆ ನಾವು ನಮಸ್ಕಾರ ತೊಳೆದು ಪಾದ ಪೂಜೆ ಮಾಡಿ 1,000 ರೂಪಾಯಿ ಕೊಡ್ತೀನಿ. ಈ ವ್ಯಕ್ತಿ ಯಾವ ಇಂಥವ್ನು ಮುಂದೆ ಬರ್ರಿ, ಗಂಡಸರಿರಲಿ ಹೆಣ್ಮಕ್ಳಿರಲಿ, ಯಾವುದೇ ವ್ಯಕ್ತಿ ಹೆಣ್ಮಕ್ಳಿರಲಿ ಗಂಡಸರಿರಲಿ ಮುಂದೆ ಬರ್ರಿ. ನಾನು ಕಣ್ಣಾಗ 1 ಗ್ರಾಮ್ ಕೂಡ ಕಣ್ಣು ತೇವ ಆಗಿಲ್ಲ ಅಂತ ವ್ಯಕ್ತಿ ಇದ್ದಾವಂತಾರೆ ಮುಂದೆ ಬರ್ರಿ. ಸಾಧ್ಯನೇ ಇಲ್ಲ. ಅಂತಹ ಅದ್ಭುತವಾದ ಪುಣ್ಯಕೋಟಿಯನ್ನು 3ನೇ ವರ್ಷದಲ್ಲಿ ಮಾಡಿದ್ವಿ. ನಮ್ಮ ಮುಂಬರುವ ಯೋಜನೆ ಅದೇ ಹೇಳ್ತಾ ಇದ್ದೀನಿ, ನಿಮಗೆ 2 ಘೋಷಣೆ ಮಾಡ್ತಾ ಇದ್ದೇನೆ. ಕೇವಲ ಹರಿದಾಸರ ಮೇಲನ್ನು ಹಾಡಿ ಸರ್ಟಿಫಿಕೇಟ್ ಕೊಡೋದಕ್ಕಿಲ್ಲ. ನಮ್ಮ ಸದಸ್ಯರಿಗೆ ಯಾರಿಗಾದರೂ ಮನೆಯಲ್ಲಿ ಏನಾದರೂ ದೊಡ್ಡವರು ವಿನಾಕಾರಣದಿಂದ ಏನಾದರೂ ತೀರಿ ಹೋದ್ರೆ ಅಂಥವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ದುಡ್ಡಿಲ್ಲ ಅಂದರೆ ನನ್ನ ನಂಬರ್ ತಗೊಳ್ಳಿ. 24 ಗಂಟೆಯಲ್ಲಿ ನಿಮ್ಮ ಫೋನ್ಪೇ ಬರ್ತದೆ. ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತೀರಿ ಆ ಶವ ಸಂಸ್ಕಾರಕ್ಕೆ ತಿರುಗಿ ಕೊಡುವಂಥ ಅವಶ್ಯಕತೆಯೇ ಇಲ್ಲ. ಇದು ಹರಿದಾಸರ ಮೇಲಿನಿಂದ ಘೋಷಣೆ ಮಾಡ್ತೀವಿ ನಾವು. ಯಾವ ಬಡ ವ್ಯಕ್ತಿ ಶವ ಸಂಸ್ಕಾರ ಮಾಡಲಿಕ್ಕೆ ದುಡ್ಡಿಲ್ಲ ನಮ್ಮ ಸದಸ್ಯರಿಗೆ, ನನ್ನ ಫೋನಿಗೆ ಮಾಡಿರಿ, 10 ನಿಮಿಷ ನಿಮ್ಮ ಅಕೌಂಟ್ರೊಳಗೆ ಫೋನ್ಪೇ ಮಾಡ್ತೀನಿ, ಅದು ರಿಸೀಟ್ ಅಷ್ಟೇ ಕಳಿಸಿ, ಇಷ್ಟು ಖರ್ಚಾಗಿದೆ ನಮ್ಮ ಶವ ಸಂಸ್ಕಾರಕ್ಕೆ ಅಂತ ಹೇಳ್ರಿ. ದುಡ್ಡು ಕೊಡೋ ಅವಶ್ಯಕತೆಯೇ ಇಲ್ಲ. ಅಂತಹ ಹರಿದಾಸರ ಮಿಲನ ದಾಸೋಪಾಸನ ಚಿಪ್ಪಗಿರಿಯ ತಪೋನಿಧಿ ವಿಜಯದಾಸರ ಸೇವಾ ಬಳಗ ಇದು. ಕೇವಲ ಹಾಡಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸುವಂಥ ಉದ್ದೇಶಕ್ಕಾಗಿ ಮಾಡಿದ ಸ್ಥಾಪನೆ ಇದು. ಗುಂಪಲ್ಲ, ಅಂಥ ಗುಂಪಲ್ಲ ಇದು. ಇದು ವಿಶೇಷವಾದಂಥ ಗುಂಪು. ಇನ್ನೂ ಎತ್ತರಕ್ಕೆ ಬೆಳೆಸ್ತಾರೆ ಅನ್ನುವಂಥದ್ದು. 10 ವ್ಯಕ್ತಿಗಳು ಮಾಡುವಂಥ ಕೆಲಸವನ್ನು ನಮ್ಮ ಚಿದಾನಂದ ಮಾಡ್ತಾರೆ. 10 ವ್ಯಕ್ತಿ ಮಾಡುವಂಥ ಕೆಲಸ 56 ವರ್ಷ ಗುರುರಾಜ್ ಮೊಕಾಶಿ ಇಂಥವರು 10 ಮಂದಿ ಗಂಡಸರು ಮಾಡುವಂಥ ಕೆಲಸ ನಮ್ಮ ರಾಧಿಕಾ ಜೋಶಿ ಮಾಡ್ತಾರೆ. ಅಂತಿಕೊಂಡು ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ ಇಂಥ ಕಾರ್ಯಕ್ರಮನ. ನೋಡಿ ಎಷ್ಟು ಜನ ಶಾಂತ ಚಿತ್ತದಿಂದ ಕುಳಿತು ಕೇಳ್ತಿದ್ರಂದ್ರೆ ಇದು ಹರಿದಾಸರಿಗೆ ನೀವು ಕೊಡುವ ಇದು ಗೌರವ, ನಿಜವಾದ ಗೌರವ. ಮುಂದಿನ ವರ್ಷ 3 ವರ್ಷದ ನಂತರ ನಾವು ಇನ್ನೊಂದು ಘೋಷಣೆ ಅಂದರೆ ಯಾವುದು, ಈಗ ನಾವು ಚಿಂತಾಮಣಿಯಿಂದ ಇರ್ಬೋದು, ನಮ್ಮ ವೀಣಾ ಕೃಷ್ಣಪ್ಪ ಇರ್ಬೋದು, ಬೆಳಗಾವಿಯಿಂದ ಧನಲಕ್ಷ್ಮಿ ಇರಬಹುದು, ಮತ್ತು ನಮ್ಮ ಈಗ ಬೆಂಗಳೂರಿನಲ್ಲಿದ್ದಂಥ ಕೆಲವು ಸದಸ್ಯರ ಮಂಡಳಿಗಿರ್ಬೋದು, ಜಮಖಂಡಿಯಿಂದ ಭಜನಾ ಮಂಡಳಿಗಳಿರ್ಬೋದು, ಬೆಳಗಾವಿಯಿಂದ ಇರ್ಬೋದು, ಆಯಾ ಊರಿನೊಳಗೆ ಆಯಾ ಭಜನಾ ಮಂಡಳಿಗಳ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿ
ನೀವು ಪ್ರತಿಯೊಬ್ಬ ಊರಿನ ನಿಮ್ಮ ಊರ ಇದ್ದಂತಹ ಭಜನಾ ಮಂಡಳಿಗಳ ಸದಸ್ಯರನ್ನು ಈ ಗುಂಪಿಗೆ ಸೇರಿಸಿ ಮುಂಬರುವ 3ನೇ ವರ್ಷ 999 ಜನರ ಸದಸ್ಯರಿಗೆ ಪ್ರತಿ ದಿವಸ 333 ಜನರಂತೆ 3 ದಿವಸ ಮಾಡುವಂತಹ ಈ ಹರಿದಾಸರ ಹಬ್ಬ ಇದು ನಿಮ್ಮ ಹೆಗಲ ಮೇಲೆ, ಇದು ನಮ್ಮದಲ್ಲ, ಇದು ನಿಮ್ಮ ಹಬ್ಬ, ನಿಮ್ಮ ಮನೆ ಹಬ್ಬ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಅಚ್ಚುಕಟ್ಟಾಗಿ ಮಾಡಿದಂಥ ನಮ್ಮ ಚಿದಾನಂದ ಅವರಿಗೆ ನಮ್ಮ ಇದರಿಂದ ವತಿಯಿಂದ ನಮ್ಮ ಸಮಿತಿಯಿಂದ ಮತ್ತು ಇವರು ಯಾರು ಕೊಟ್ಟಾರು ಗೊತ್ತಿಲ್ಲದ ಇಷ್ಟು ರೊಕ್ಕ ಅವ್ರಿಗೆ ಇದು ಯಾರಲ್ಲ ಎಷ್ಟಾದ ಗೊತ್ತಿಲ್ಲ ಅವರಿಗೆ ನಮ್ಮ ಶ್ರೀಪಾಸ್ ಅಖಿಲ ಭಾರತ ಮಧ್ವ ಮಹಾಮಂಡಳದ ಪ್ರಧಾನ ಕಾರ್ಯದರ್ಶಿಗಳಂತ ಶ್ರೀಪಾಸ್ ಸಿಂಗನಮಲ್ಲಿ ಅವರು ಹಾರವನ್ನು ಹಾಕಬೇಕು. ಪಾಕೆಟ್ ಹೇಳ್ತಾ ಕಾಣಬೇಕು. ಅನಾಮಧೇಯ ಎಲ್ಲರೂ ಇಲ್ಲೇ ಒಂದು ವೈಭವಿ ನೋಡಿ ಆಕೆನ ಮೆಚ್ಚಬೇಕು. ಇದು ದೇವರಿಗೆ ಕೊಟ್ಟದ್ದು ಎಲ್ಲೂ ಹೋಗುವುದಿಲ್ಲ, ಅದು ಮತ್ತೆ ಹೊಳ್ಳೆ ನಿಮಗೇ ಕೊಡ್ತಾನೆ. ಏನು ಹರಿದಾಸರ ಮೇಲೆ 1,000 ರೂಪಾಯಿ ಫೋನ್ಪೇ ಮಾಡಿದ್ದೀರಿ, ವೇಸ್ಟ್ ಆಯಿತು. ನೋ, 1 ವರ್ಷದೊಳಗೆ ನೀವು 1,000 ಮಾಡಿದ್ದು ವಾಪಸ್ ಬರ್ತದೆ, 500 ರೂಪಾಯಿ ಕೊಟ್ಟಿದ್ರು ವಾಪಸ್ಸೇ ಬರ್ತದೆ ಅದು 1 ವರ್ಷದೊಳಗೆ. ಇದು ಅನಾಮಧೇಯದಿಂದ ಕೂಡಿದಂಥ ಈ ಅಮೌಂಟ್ ಸುಮಾರು ಒಂದು 5,000 ರೂಪಾಯಿ ಇದ್ದರೂ ಇರ್ಬೋದು, 3,000 ರೂಪಾಯಿ ಅವರಿಗೆ ಕಾಣಿಕೆ ರೂಪದಿಂದ ಕೊಡ್ತೀನಿ, ಅವರು ಸ್ವೀಕಾರ ಮಾಡಬೇಕು. ಮತ್ತು ನಮ್ಮ ಹರಿದಾಸರ ಮೇಲಿನ ದಾಸೋಪಾಸನದಿಂದ 44 ಎಪಿಸೋಡ್ಗಳನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಕ್ಕಾಗಿ ಅವರಿಗೆ ಇದರ ಅಮೌಂಟನ್ನು ಹೇಳಂಗಿಲ್ಲ. ಈ ಪಾಕೆಟದ ಸೈಜು ದಪ್ಪ ನೋಡಿದರೆ ನಿಮಗೆ ಅರ್ಥ ಆಗುತ್ತದೆ ಇದು ಎಷ್ಟು ಹಾಂ. ಪಟ್ ಅಂತ ಹೇಳಿದಂಥ ವ್ಯಕ್ತಿಗೆ ನಾವು ಪಟ್ ಅಂತ ಹೇಳಿ ನಮ್ಮ ಕಾರ್ಯಕ್ರಮದವಾಗಿ ಈ ಲಕ್ಷ್ಮಿಯನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ, ಅದನ್ನು ಸ್ವೀಕಾರ ಮಾಡಬೇಕು. ನಮ್ಮ ಶ್ರೀಪಾದ್ ಸಿಂಗನಮಲ್ಲಿ ಅವರು ಇದನ್ನು ಕೊಡ್ತಾ ಇದ್ದಾರೆ. ಹರಿದಾಸರ ಮಿಲನ ದಾಸೋಪಾಸನ ಕಾರ್ಯಕ್ರಮ ಮಾಡಿ ಜನರಿಂದ ದೇಣಿಗೆ ಏತಿ ಕಾರ್ಯಕ್ರಮ ಮಾಡುವಂತಹ ಯಾವುದೂ ನಮಗೇನು ಬೇಕಾಗಿಲ್ಲ. ಅನಂತ ಹಸ್ತದಿಂದ ನಮ್ಮ ಅಡ್ಮಿನ್ ಮಾಡರೇಟರ್ಸ್ಗಳಿಗೆ ಕೊಟ್ಟುಬಿಟ್ಟಾನೆ. ಇವತ್ತೇ ನಾ ಹೇಳಿದರೆ ಪ್ರತಿಯೊಬ್ಬರಿಗೆ ಇನ್ನೊಂದು ಘೋಷಣೆ ಕರೆಕ್ಟ್ ನೆನಪಾತು, ಚಲೋದು ನೆನಪಾತು ನನಗೆ, ಭಾರಿ ಇಂಪಾರ್ಟೆಂಟ್. 3ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಮುಂಬರುವ ದಿನದಲ್ಲಿ ನಾವು 9 ನವವಿಧ ಕಾನ್ಸೆಪ್ಟ್ ಮಾಡಿದ್ದೀವಿ. ಎಲ್ಲಿ ಹೋದರೂ 9 ಬರಬೇಕಂತೇಳಿ. ಹಾಗಾದರೆ 3,60,000 ರೂಪಾಯಿಗಳು, 3,60,000 ರೂಪೀಸನ್ನು ಈ ಹರಿದಾಸರ ಮಿಲನಕ್ಕಾಗಿ ನಮ್ಮ ಸುರೇಶ್ ಕಲ್ಲೂರವರು 1,20,000 ಕೊಡ್ತಾ ಇದ್ದಾರೆ. ಇದನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿರಿ ಅಂತ ಹೇಳಿ. ರಾಧಿಕಾ ಜೋಶಿ 1,20,000 ರೂಪಾಯಿಗಳನ್ನು ಹರಿದಾಸರ ಮಿಲನಕ್ಕೆ ಡೊನೇಷನ್ ಮಾಡ್ತಾ ಇದ್ದಾರೆ ನವವಿಧ ಭಕ್ತಿಗಾಗಿ. ನನ್ನ ವೈಯಕ್ತಿಕವಾಗಿ ನಾನು ಕೂಡ 1,20,000 ರೂಪಾಯಿಗಳನ್ನು ದೇಣಿಗೆ ಕೊಟ್ಟು ಈ 3 ಕೂಡಿಸಿದರೆ 3,60,000 ಅಂದರೆ 3 + 6 0 + 9 ಈ 3,60,000 ರೂಪಾಯಿಂದ ಪ್ರತಿ ವರ್ಷ ಫಸ್ಟ್ ಫಂಡ್ ಬರೋದು 28,000 ರೂಪಾಯಿ ಬಡ್ಡಿ ಬರ್ತದೆ. ಇದಕ್ಕೆ ಮೊದಲೇ ಜೋಳಿಗೆಗೆ ವಿಜಯದಾಸರ ಜೋಳಿಗೆ 28,000 ರೂಪಾಯಿ ಯಾರಿಗೂ ಕೇಳುವಂಥ ಅವಶ್ಯಕತೆ ಇಲ್ಲಂತೆ. ಮೊದಲನೇ ಸ್ಟಾರ್ಟ್ ಅಂಥ ಯೋಜನೆಯನ್ನು ನಾವು ಮಾಡಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಇದು ಇನ್ನೂ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ರೂಪರೇಷೆಗಳನ್ನು ನಾವು ಮಾಡೀವಿ. ಅದು ವಿಜಯದಾಸರು ನಮಗೆ ಶಕ್ತಿ ಕೊಡಬೇಕು. ಯಾಕೆ ನನಗೂ ಈಗ 64 ವರ್ಷ 64 ವರ್ಷದೊಳಗೆ ನನಗೆ ಎಷ್ಟು ಮಾಡಬೇಕು, ಹೋದ ವರ್ಷದಷ್ಟು ಶಕ್ತಿ ಈ ವರ್ಷ ಇಲ್ಲ ಇಲ್ಲ. ಅದಕ್ಕೆ ಜನ ಮುಂದೆ ಬರಬೇಕು. ಇದು ತೆರೆದ ಬಾಗಿಲು 24x7. ಯಾವುದೇ ವ್ಯಕ್ತಿ ಯಾವುದೇ ಸಮುದಾಯದಿರಲಿ ನೋಡಿ, ಮಧ್ಯಾಹ್ನದಾಗ ಒಂದು ವ್ಯಕ್ತಿ ತಗೋತಾ ಇದ್ದಾನೆ ಅಂಜನಾದ್ರಿ ಶೂರ್ಸೇನ್ ಪ್ರಶಸ್ತಿ. ಆ ವ್ಯಕ್ತಿ ನಿಮ್ಮ ಹೆಸರು ಹೇಳಿದರೆ, ಆ ಸಮುದಾಯದವ್ರದ್ದು ಹೆಸರು ಹೇಳಿದರೆ ಬೆಚ್ಚಿ ಬೀಳ್ತೀರಿ. ಅಂತ ಇದು ನಮ್ಮ ಕುಟುಂಬ. ನೀವೆಲ್ಲರೂ, ನಾನು ಯಾರೂ ರಕ್ತ ಸಂಬಂಧಿಗಳ ಅಲ್ಲ, ಯಾರೂ ನನ್ನ ಅಕ್ಕ ತಂಗಿಯರಲ್ಲ, ಯಾರೂ ನನ್ನ ಅಣ್ಣ ತಮ್ಮಂದಿರಿಲ್ಲ, ನನ್ನ ಬಂಧುಗಳು ಒಬ್ಬರು ಯಾರೂ ಇಲ್ಲಿಲ್ಲ, ಒಬ್ಬರು ಇಲ್ಲ, ನಾವೊಬ್ಬನೇ ವಿಜಯರೊಬ್ಬರೇ. ಅಂಥ ಕಾರ್ಯಕ್ರಮದೊಳಗೆ ನೀವು ಬಂದು ಯಶಸ್ವಿಗೊಳಿಸಿರಿ. ಪ್ರತಿ ವರ್ಷ ನೀವು ಮುಂದೆ ಬರ್ರಿ, ಯಾರು ಬರ್ತೀರಿ ನಾ ಮಾಡ್ತೀನಿ ನಿಮಗೆ ಸಹಾಯ ಸಹಕಾರ. ಈ ಕಾರ್ಯಕ್ರಮ ರೂಪಿಸಿ ನಾನು ಹೆಗಲು ಹೊರುತ್ತೀನಿ ಅಂತ ಯಾವ ವ್ಯಕ್ತಿ ಬರ್ತಾನೆ 24x7 ನಮ್ಮದು ಬಾಗಿಲು ತೆಗೆದೆ. ಹೆಚ್ಚು ಮಾತಾಡಿದೆ ಅಂತ ಹೇಳ್ತಾ ಈ ಮೈಕನ್ನು ನಮ್ಮ ಶ್ರೀಪಾದ್ ಸಿಂಗನಮಲ್ಲಿ ಅವ್ರಿಗೆ ಕೇಳ್ತೀನಿ. ನಾವು 2 ಮಾತುಗಳನ್ನು ಹೇಳ್ತಾರೆ. ನಂತರ ಏನೇನು ಮುಂದಿನ ಕಾರ್ಯಕ್ರಮ ಬಗ್ಗೆ ನಿರೂಪಣೆ ಅವ್ರು ಮಾಡ್ತಾರೆ. ನನಗೇನೂ ಗೊತ್ತಿಲ್ಲ, ಅವರೇ ಎಲ್ಲ A to Z ಅವ್ರು ಮಾಡಿದ್ದು. ದಯಮಾಡಿ ಕ್ಷಮಾರ್ಪಣೆ ಮಾಡಬೇಕು, ನಾವು ಸಮಯ ಹೆಚ್ಚು ತೊಗೊಂಡಿದ್ದಕ್ಕಾಗಿ. ಇಲ್ಲಿಯ ತನಕ ಅಮೋಘ ಅಭಿನಯ. ನಾವು ಎಷ್ಟೋ ಸಿನಿಮಾಗಳು ನೋಡ್ಬೋದು, ಡ್ರಾಮಾಗಳು ನೋಡ್ಬೋದು, ಅದರಲ್ಲಿ ನೈಜತೆ ಇಲ್ಲ. ಒಂದು ಸ್ಪಾಟ್ನಲ್ಲಿ ಆ ಭಾವನೆ ಬರಬೇಕು. ಒಂದು ಕ್ಷಣದಲ್ಲಿ ವ್ಯಾಘ್ರನ ರೂಪ ತಾಳಬೇಕು, ಒಂದು ಕ್ಷಣದಲ್ಲಿ ಗೋಮಾತೆಯ ರೂಪವನ್ನು ತಾಳಬೇಕು. ಆ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಏನಾದರೂ ಒಂದು ವಿಶಿಷ್ಟವಾದಂಥ ರೂಪಕವನ್ನು ನಾನು ಜೀವಮಾನದಲ್ಲಿ ನೋಡಿದ್ದೆ ಆದರೆ ಈ ಪುಣ್ಯಕೋಟಿ ರೂಪಕ ಅಂತ ನಾನು
ಎದೆ ತಟ್ಟಿ ಹೇಳ್ತಾ ಇದ್ದೆ. ನೀವೆಲ್ಲ ಎಷ್ಟು ಗಲಾಟೆ ಮಾಡ್ತಾ ಇದ್ದಾಗ ನಾವು ಕೈ ಮುಗಿದು ಕೇಳ್ಕೊಳ್ತೀನಿ ಅಂತ ಹೇಳಿದೆ, ಆದರೆ ಯಾರೂ ಕೇಳ್ತಿರ್ಲಿಲ್ಲ ಏನೋ. ಅವರ ಅಭಿನಯ ನಿಮ್ಮವನ್ನೆಲ್ಲರನ್ನೂ ಆಕರ್ಷಣೆ ಮಾಡ್ತು. ಅಯಸ್ಕಾಂತದಂತೆ ನಿಮ್ಮ ಚಿತ್ತವನ್ನು ಅಪಹರಿಸಿತು. ಏನು ಚಿತ್ತ ಇದು? ಎಲ್ಲೊಂದು ಪಿನ್ ಡ್ರಾಪ್ ಸೈಲೆನ್ಸು. ಯಾರ ಕಣ್ಣಲ್ಲಿ ನೀರು ಬರ್ತದೋ ಅವ್ರು ಬರಲಿಲ್ಲ ಅಂದವ್ರಿಗೆ ನಾನು 1,000 ರೂಪಾಯಿ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ರು. ನಾನು ಹೇಳ್ತೇನೆ, ಯಾರ್ದಾದ್ರೂ ಕಣ್ಣಲ್ಲಿ, ಎಲ್ಲರ ಕಣ್ಣಲ್ಲೂ ನೀರು ಬಂದಿದ್ದು ಯಾರಾದರೂ ಅವ್ರವ್ರೆಲ್ಲರೂ 1,000 ರೂಪಾಯಿ ಕೊಟ್ಟಿದ್ದಿದ್ರಿ ಎಷ್ಟು ದುಡ್ಡಾಗೋಗ್ತಿತ್ತು ನಮಗೆ. ಯಾಕಂದರೆ ಎಲ್ಲರ ಕಣ್ಣಲ್ಲೂ ನೀರು ಬಂದಿದೆ. ಅವರೆಲ್ಲರೂ 1,000 ರೂಪಾಯಿ ಹಾಕಿದರೆ ನೀವು ವಿಜಯದಾಸರ ಬಳಗಕ್ಕೆ ದೊಡ್ಡ ಒಂದು ಫಂಡ್ ಆಗ್ತಿತ್ತು. ನೀವು ಸ್ವಲ್ಪ ವ್ಯತ್ಯಾಸ ಮಾಡಬೇಕಾಗಿತ್ತು. ನಾನು ಹೇಳೋ ತಥ್ಯ ಇಷ್ಟೇ, ಆ ಭಾವನೆ ಇದೆಯಲ್ಲ, ನಮ್ಮ ಚಿದಂಬರ ಅವರು ಮಾಡಿರ್ತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಕಟ್ಟಿ ನಿಂತು ಬಿಟ್ಟಿದೆ ನನಗೆ. ನಾನು ಎಂದೂ ಕಣ್ಣೀರು ಹಾಕ್ತವನಲ್ಲ, ಕಣ್ಣೀರು ಹಾಕದೆ ಅಂಥ ಅದ್ಭುತ ಕಲಾವಿದರು ನಮಗೆಲ್ಲ ಇಂಥ ಒಂದು ರೂಪಕವನ್ನು ಉಣಬಡಿಸಿದ್ದಾರೆ. ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ. ಹೆಚ್ಚು ಮಾತಾಡಲಿಕ್ಕೆ ನನಗೆ ಬರೋದಿಲ್ಲ, ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರ ತಾಳ್ಮೆಯ ಪರೀಕ್ಷೆಯೂ ಕೂಡ ಇದೆ. ಬೆಳಗ್ಗೆಯಿಂದ ಹಸ್ತಿದ್ದೀರಾ, ಇನ್ನು ಊಟದ ವ್ಯವಸ್ಥೆಗೆ ನಾವು ಮಾಡಿಕೊಡ್ತೇವೆ. ಎಲ್ಲರೂ ಕೂಡ ಸಹಕರಿಸ್ರಿ. ಈ ಪುಣ್ಯಕೋಟಿಯ ಒಂದು ಏನು